ಶ್ರೀಗುರುಭ್ಯೋ ನಮಃ ಹರಿ ಓಂ. ಸಿಂಧೂರಾರ್ಣಕಾಂತಿಮಿಂದುವದನಂ ಕೇಯೂರಹಾರಾದಿಭಿಃ ದಿವ್ಯೈಃ ಆಭರಣೈಃ ವಿಭೂಷಿತತನೋ ಸ್ವರ್ಗಾಪೋರ್ಘಪ್ರದಂ ಅಂಭೋಜಾಭಯಶಕ್ತಿಕುಕ್ಕುಟಧರಂ ರಕ್ತಾಂಗರಾಗಾನ್ವಿತಂ ಸುಬ್ರಹ್ಮಣ್ಯೋಪಾಸ್ಮಹೇ ಪ್ರಣಮತಾಂ ಸರ್ವಾರ್ಥಸೌಖ್ಯಪ್ರದಂ. ಪನ್ನಗಾಧಿಪತೆ ದೇವ ಅನಂತೋ ವಾಯುವಾನಃ ವಿಷ್ಣುಪೀಠಾತ್ಮನೆ ತುಭ್ಯಂ ನಾಗರಾಜಾಯ ತೇ ನಮಃ. ಶ್ರೀ ನಾಗರಾಜಾಯ ನಮಃ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ನಾಡಿನ ಸಮಸ್ತ ಜನತೆಗೂ ಗೋಪಾಲಕೃಷ್ಣ ಶರ್ಮಾ ಗುರೂಜಿಯ ನಮಸ್ಕಾರಗಳು. ಇದು ನಾಗಮಂಡಲೋತ್ಸವ, ಮಹೋತ್ಸವ ಅಂತ ಹೇಳಬಹುದು. ಈ ನಾಗಮಂಡಲದ ಬಗ್ಗೆ ನಾವು ಸಾಕಷ್ಟು ವಿಚಾರವನ್ನು ತಿಳಿದುಕೊಳ್ಳಬೇಕಾಗಿದೆ. ಈ ನಾಗಮಂಡಲ ಅಂದರೆ ಏನು ಹಾಗಿದ್ರೆ, ಈ ನಾಗಮಂಡಲದಲ್ಲಿ ಏನಿರ್ತದೆ, ಈ ನಾಗಮಂಡಲವನ್ನು ಆಚರಣೆ ಮಾಡುವಂತಹ ವಿಧಿವಿಧಾನಗಳು ಹೇಗೆ ಇತ್ಯಾದಿಗಳನ್ನೆಲ್ಲವನ್ನು ಸಮಗ್ರವಾಗಿ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು. ಈಗಾಗಲೇ ತಾವು ಸಹಿತವಾಗಿ ನಾಗಮಂಡಲದ ಬಗ್ಗೆ ಸಾಕಷ್ಟು ವಿಧಿಗಳನ್ನು ತಿಳಿದುಕೊಂಡಿದ್ದೀರಿ, ಇಲ್ಲ ಅಂತಿಲ್ಲ. ಆದರೂ ಸಹಿತವಾಗಿ ಷೋಡಶ ಪವಿತ್ರ ನಾಗಮಂಡಲ ಅರ್ಥಾತ್ ಸಂಪೂರ್ಣ ನಾಗಮಂಡಲವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಗಾಗಿ ಮಾಡಬೇಕು, ಯಾಕಾಗಿ ಮಾಡಬೇಕು ಇತ್ಯಾದಿಗಳನ್ನು ಎಲ್ಲವನ್ನು ಸಮಗ್ರವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವೇ ಈ ನಾಗಮಂಡಲ. ಈ ನಾಗಮಂಡಲದ ಉತ್ಸವದಲ್ಲಿ ಬರತಕ್ಕಂತಹದ್ದು ವಿಶೇಷವಾಗಿ ಜಾನಪದ ಶೈಲಿಯಲ್ಲಿ ನರ್ತನ ಸೇವೆಯನ್ನು ನಾಗನಿಗೆ ಕೊಡಬೇಕಾಗಿರತಕ್ಕಂತಹ ಒಂದು ವಿಶೇಷವಾದಂತಹ ಕೌತುಕಮಯ ಸನ್ನಿವೇಶ. ನಾವು ತೆಗೆದುಕೊಳ್ಳೋದಿದ್ರೆ 1,000 ಹೆಡೆಯುಳ್ಳಂತಹ ನಾಗದೇವರು ಅರ್ಥಾತ್ ಅನಂತ ಹೇಳುವಂತಹ ನಾಗದೇವರು, ಅನಂತವಾಗಿರತಕ್ಕಂಥವನು. ಆ ನಾಗದೇವರು ಮಹಾವಿಷ್ಣುವಿನ ಹಾಸಿಗೆಯಾಗಿರತಕ್ಕಂಥವನು. 1,000 ಹೆಡೆ, ಒಂದು ಹೆಡೆಯಲ್ಲಿ 2 ನಾಲಿಗೆ ಅರ್ಥಾತ್ 2,000 ನಾಲಿಗೆ ಇದ್ದು, 2,000 ಕಣ್ಣುಗಳಿದ್ದು, 1,000 ಹೆಡೆ ಇದ್ದು, 1,000 ಮುಖಗಳಿದ್ದು, 1,000 ಅಡಿ ಉದ್ದ ಇರತಕ್ಕಂತಹ ನಾಗನೇ ಅನಂತ ಹೇಳುವಂತಹ ಮಹಾನಾಗ. ಮಹಾನಾಗನೇ ಇಡೀ ಸಮಸ್ತವಾದಂತಹ ಭೂಮಂಡಲವನ್ನು, ಪೃಥ್ವಿಯನ್ನು, ವಿಶ್ವವನ್ನು ಹೊತ್ತಿರತಕ್ಕಂಥವನು. ಆ ಅನಂತನ ಮೇಲೆ ಅನಂತ ಶಯನನಾಗಿ ಅನಂತ ಪದ್ಮನಾಭನಾಗಿ ಮಲಗಿರತಕ್ಕಂಥವನು ಶ್ರೀಮನ್ನಾರಾಯಣ. ಅರ್ಥಾತ್ ಶ್ರೀಮನ್ನಾರಾಯಣನಿಗೆ ಹಾಸಿಗೆಯಾಗಿರ್ತಕ್ಕಂಥವನಿಗೆ ಆದಿಶೇಷ ಅಂತ ಹೆಸರು. ಅರ್ಥಾತ್ 1,000 ಹೆಡೆಯುಳ್ಳಂತಹ ನಾಗದೇವರು. ಇದು ಪ್ರಧಾನವಾಗಿರತಕ್ಕಂತಹ ನಾಗದೇವರು. ಈ ನಾಗದೇವರ ವಂಶದಲ್ಲಿ ಸಾಕಷ್ಟು ಜನ ನಾಗಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿರತಕ್ಕಂಥವರು ನವನಾಗಗಳು ಅಂತ ಹೇಳ್ತೇವೆ ನಾವು, ಸರ್ಪಾದಿ ನವನಾಗಗಳು ಅಂತ ಹೇಳುವಂಥದ್ದು. ಅಷ್ಟಪವಿತ್ರ ನಾಗಮಂಡಲ ಹೇಳುವಂಥದ್ದಿದೆ, ಷೋಡಶ ಪವಿತ್ರ ನಾಗಮಂಡಲ ಅಂತಿದೆ, ಅಥವಾ ಕಾಲು ಪವಿತ್ರ 4 ಪವಿತ್ರವುಳ್ಳಂತಹ ನಾಗಮಂಡಲ ಹೇಳುವಂಥದ್ದಿದೆ, ಏಕಪವಿತ್ರ ನಾಗಮಂಡಲ ಹೇಳುವಂಥದ್ದನ್ನು ಮಾಡ್ತೇವೆ ಹಾಲಿಟ್ಟು ಸೇವೆ ಹೇಳುವಂತಹ ವಿಧಾನದಲ್ಲಿ. ಆದರೆ ಇದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು ಷೋಡಶ ಪವಿತ್ರ ನಾಗಮಂಡಲ ಹೇಳುವಂಥದ್ದು. 16 ಪವಿತ್ರವುಳ್ಳಂತಹ ನಾಗಮಂಡಲ, 16 ಗಂಟುಳ್ಳಂತಹ ನಾಗಮಂಡಲವಾಗಿರತಕ್ಕಂಥದ್ದು. ಯಾವುದೇ ದೇವತೆಗಳಿಗಾದರೂ ಸಹಿತವಾಗಿ ನಾವು ಷೋಡಶ ಕಲಾ ಪರಿಪೂರ್ಣವಾಗಿರಬೇಕು ಹೇಳುವಂಥದ್ದನ್ನು ಹೇಳ್ತೇವೆ. 16 ಕಲೆಗಳು ಸಂಪೂರ್ಣವಾಗಿರಬೇಕು. ನಾಗನಿಗೂ ಸಹಿತವಾಗಿ 16 ಕಲೆಗಳು ಷೋಡಶ ಪವಿತ್ರ ರೂಪದಲ್ಲಿ ಗಂಟು ಗಂಟಾಗಿ ಇರತಕ್ಕಂಥದ್ದು. ನೀವು ನಾಗರ ನಡೆಯನ್ನು ನೋಡಿರ್ಬೋದು. ನಾಗಗಳು ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ನೇರವಾಗಿ ಸಂಚಾರವನ್ನು ಮಾಡುವುದಿಲ್ಲ. ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಪಥ ಅಥವಾ ಗತಿ ಯಾವ ರೀತಿಯಲ್ಲಿ ಇರ್ತದೆ, ಸಾಧಾರಣವಾಗಿ ಘಟ್ಟ ಪ್ರದೇಶದಲ್ಲಿ ಮನುಷ್ಯನಾದವನು ಸೈಕಲನ್ನು ಹೊಡೆಯುವಾಗ ಯಾವ ರೀತಿಯಲ್ಲಿ ಹೊಡೆಯಬಹುದು, ನೇರವಾಗಿ ಹೋಗಲಿಕ್ಕಾಗಲ್ಲ, ಸ್ವಲ್ಪ ಅಂಕುಡೊಂಕಾಗಿ ಹೋಗ್ತಾನೆ. ಆ ರೀತಿಯಲ್ಲಿ ನಾಗನ ನಡೆ ಇರತಕ್ಕಂಥದ್ದು ಅಥವಾ ನಾಗ ಪಥವಿರತಕ್ಕಂತಹದ್ದು, ನಾಗನ ಗತಿ ಇರತಕ್ಕಂಥ
ಇರತಕ್ಕಂತಹ ಪ್ರದೇಶಗಳಲ್ಲಿ ಮಾಡಿದಾಗ ನಾಗದೇವತೆಗಳು ಸಂಪೂರ್ಣವಾಗಿ ಸಂತೃಪ್ತರಾಗ್ತಾವೆ ಹೇಳುವಂಥದ್ದನ್ನು ನಾವು ಅದರ ಹಿಂದಿನ ಕಥೆಯನ್ನು ಕೇಳಿದಾಗ ನಮಗೆ ಗೊತ್ತಾಗತಕ್ಕಂಥದ್ದು. ನಾಗದೇವರು ಯಾರ್ಯಾರಿಗೆ ಬೇಕಾಗಿದೆ ಹೇಳುವಂಥದ್ದು. ಲಕ್ಷ್ಮಿಯ ಸನ್ನಿಧಿಯಲ್ಲೂ ನಾಗ ಇದ್ದಾನೆ. ನಾಗ ಯಕ್ಷಿಯ ರೂಪದಲ್ಲಿರ್ತಕ್ಕಂಥವರು, ನಾಗ ಲಕ್ಷ್ಮಿಯಾಗಿರತಕ್ಕಂಥವರು. ಅದೇ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಿಯಲ್ಲೂ ನಾಗ ಇದ್ದೇ ಇರ್ತಾನೆ. ನಾಗದೇವರಿಲ್ಲದೆ ಸುಬ್ರಹ್ಮಣ್ಯ ಇಲ್ಲ. ಆನಂತರದಲ್ಲಿ ವಿಶೇಷವಾಗಿ ಗಣಪತಿಯ ಸನ್ನಿಧಾನದಲ್ಲೂ ನಾಗ ಇದ್ದೇ ಇರ್ತಾನೆ. ಯಾಕೆಂದರೆ ಅವನ ಹೊಟ್ಟೆಯನ್ನು ಒಡೆದ ಸಂದರ್ಭದಲ್ಲಿ ಅದನ್ನು ಕಟ್ಟಿಕೊಂಡು ಭದ್ರವಾಗಿಟ್ಟುಕೊಂಡದ್ದು ನಾಗನ ಮೂಲಕವಾಗಿ. ಈಶ್ವರನು ವಿಶೇಷವಾಗಿ ಕಂಠದ ಆಭರಣವಾಗಿ ನಾಗನನ್ನೇ ಇಟ್ಟುಕೊಂಡಿದ್ದಾನೆ, ಅರ್ಥಾತ್ ವಾಸುಕಿ ಹೇಳುವಂತಹ ಒಂದು ಸರ್ಪವನ್ನು. ಬ್ರಹ್ಮದೇವರು ಸಹಿತವಾಗಿ ನಾಗಬ್ರಹ್ಮರ ರೂಪದಲ್ಲೇ ಇರತಕ್ಕಂತಹದ್ದು. ಈ ರೀತಿಯಲ್ಲಿ ಹಲವು ರೀತಿಯಲ್ಲಿ ನಾಗನ ಆರಾಧನೆಯನ್ನು ಮಾಡುವಂತಹ ಪದ್ಧತಿಯನ್ನು ಕಂಡುಕೊಂಡಿದ್ದೇವೆ. ಈ ನಾಗನ ಆರಾಧನೆಯನ್ನು ಮಾಡುವಂತಹ ವಿಧಾನದಲ್ಲಿ ಸಾಕಷ್ಟು ಮಿಡಿನಾಗಗಳು ತುಂಬ ವಿಶೇಷವಾಗಿರತಕ್ಕಂಥವರು. ಸಾಧಾರಣವಾಗಿ ಗೋಧಿ ಬಣ್ಣದಲ್ಲಿರ್ತಕ್ಕಂತಹ, ಅರಿಶಿನ ಬಣ್ಣದಲ್ಲಿರ್ತಕ್ಕಂತಹ ಮಿಡಿನಾಗಗಳು ತುಂಬ ಶಕ್ತಿಯುತವಾಗಿರತಕ್ಕಂಥವು. ಈ ನಾಗಗಳ ವಿಶೇಷತೆಯನ್ನು ನಾವು ತೆಗೆದುಕೊಂಡಾಗ ಸಾಕಷ್ಟು ವಿಧದ ನಾಗಗಳಿದ್ದಾವೆ, ನೀವು ಕೇಳಿರಬಹುದು. ಅಜಗರೋ ನಾಮ ಸರ್ಪಃ ಸರ್ಪಿರವಿಶೋ ಮಹಾನ್. ಮಹತ್ತರವಾದಂತಹ ವಿಷದ ಅಂಶ ಇರತಕ್ಕಂತಹ ಹೆಬ್ಬಾವು ಹೇಳುವಂತಹದ್ದನ್ನು ಹೇಳ್ತೇವೆ. ಅದೇ ರೀತಿಯಲ್ಲಿ ಚಕ್ರವಾಗಿ
ಲಗ್ನದಿಂದ 2ನೇ ಮನೆಯಲ್ಲಿ ರಾಹು ಇದ್ದಾನೆ, ಆಗ ಬರತಕ್ಕಂಥದ್ದು ಕುಟುಂಬದಲ್ಲಿ ನಾಗದೋಷ ಹೇಳುವಂಥದ್ದು. ಲಗ್ನದಿಂದ 4ನೇ ಮನೆಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ, ನೀವು ವಾಸವಾಗಿರತಕ್ಕಂತಹ ಮನೆಯಲ್ಲಿ ನಾಗದೋಷ. ಲಗ್ನದಿಂದ 5ನೇ ಮನೆಯಲ್ಲಿ ರಾಹು ಇದ್ದಾನೆ, ನಿಮ್ಮ ಮಕ್ಕಳಿಗೆ ನಾಗದೋಷ, ನಿಮ್ಮ ಮಕ್ಕಳು ಹುಟ್ಟುವಂತಹ ಮಕ್ಕಳಿಗೆ ನಾಗದೋಷ, ನಾಗದೋಷದಿಂದ ನಿಮ್ಮ ಮಕ್ಕಳು ಹುಟ್ಟುತ್ತಾರೆ ಹೇಳುವಂಥದ್ದು. ಅರ್ಥಾತ್ ಹುಟ್ಟುವಾಗಲೇ ಅವರಿಗೆ ನಾಗದೋಷ ತಾಗಿರ್ತದೆ ಹೇಳುವಂಥದ್ದು. ನಿಮ್ಮ ಜಾತಕದಲ್ಲಿ 7ನೇ ಮನೆಯಲ್ಲಿ ರಾಹು ನಿಂತುಕೊಂಡಿದ್ದಾನೆ, ನಿಮ್ಮ ಹೆಂಡತಿಗೆ ನಾಗದೋಷ. ನೋಡಿ, ಹೆಂಡತಿಗೆ ನಾಗದೋಷದಿಂದ ಸಾಕಷ್ಟು ತೊಂದರೆಗಳಾಗ್ತಿದೆ. ಗರ್ಭ ನಿಲ್ಲುವುದಿಲ್ಲ, ಸಂತಾನ ಆಗೋದಿಲ್ಲ, ಗರ್ಭದಲ್ಲೇ ದೋಷ, ಸಂತಾನಕ್ಕೇ ದೋಷ ಇರತಕ್ಕಂಥದ್ದು, ಅಥವಾ ಸಂತಾನ ಆಗುವ ಸಂದರ್ಭದಲ್ಲಿ ನಾನಾ ರೀತಿಯಂತಹ ಹಿಂಸೆ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ನಾಗದೋಷದಿಂದ. ನಿಮ್ಮ ಜಾತಕದಲ್ಲಿ 9ನೇ ಮನೆಯಲ್ಲಿ ರಾಹು ಇದ್ದಾನೆ, ನಿಮ್ಮ ಪೂರ್ವ ಪುಣ್ಯದಿಂದ ನಾಗದೋಷ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಜಾತಕದಲ್ಲಿ 10ನೇ ಮನೆಯಲ್ಲಿ ರಾಹು ಇದ್ದಾನೆ, ನೋಡಿ ನಿಮ್ಮ ಉದ್ಯೋಗಕ್ಕೆ ನಾಗದೋಷ ಆಗತಕ್ಕಂಥ, ನೀವು ಏನು ಉದ್ಯೋಗವನ್ನು ಮಾಡ್ತೀರಾ ಆ ಉದ್ಯೋಗ ಕ್ಷೇತ್ರದಲ್ಲಿ ನಾಗ ಇರ್ತದೆ, ಉದ್ಯೋಗ ಕ್ಷೇತ್ರದಲ್ಲಿ ನಾಗದೋಷ ಇರ್ತದೆ, ಅಥವಾ ನಾಗದೋಷದಿಂದ ನೀವು ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಲಾಭಸ್ಥಾನದಲ್ಲಿ 11ನೇ ಮನೆಯಲ್ಲಿ ರಾಹು ಇದ್ದಾನೆ, ನಿಮಗೆ ಬರತಕ್ಕಂತಹ ಆದಾಯವೂ ಸಹಿತವಾಗಿ ನಾಗದೋಷಯುಕ್ತವಾಗಿರತಕ್ಕಂಥದ್ದು, ದೋಷಯುಕ್ತವಾದ ಲಾಭವಾಗಿರತಕ್ಕಂಥದ್ದು. 12ನೇ ಮನೆಯಲ್ಲಿ ರಾಹು ಇದ್ದಾನೆ, ನಾಗದೋಷದಿಂದ ಸಾಕಷ್ಟು ವ್ಯಯವನ್ನು ಮಾಡ್ಕೊಳ್ತೀರಿ, ಖರ್ಚನ್ನು ಮಾಡ್ತೀರಿ, ದುಡಿದ ಹಣ ಎಲ್ಲ ಎಲ್ಲಿ ಹೋಗ್ತಿದೆ ಹೇಳಿ ಗೊತ್ತಾಗಲ್ಲ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ನಷ್ಟ ಮಾಡ್ಕೊಳ್ತೀರಿ ನಾಗದೋಷದಿಂದ. ಹೀಗಾಗಿ ಪ್ರತಿಯೊಂದು ರಾಶಿಯಲ್ಲೂ ಬದಲಾವಣೆಯಾದಾಗ ರಾಹು ನಾಗದೋಷವನ್ನು ತರತಕ್ಕಷ್ಟು ಸಾಮರ್ಥ್ಯ ಇರತಕ್ಕಂಥವನು. ಅದಲ್ಲದೆ ಬರತಕ್ಕಂಥದ್ದು ಯಾವುದು? ರಾಹು ವಿಶೇಷವಾಗಿ ಗುರುವಿನ ಒಟ್ಟಿಗೆ ಸೇರಿದಾಗ ಗುರುಚಾಂಡಾಲ ದೋಷವನ್ನು ತರ್ತಾನೆ. ಗುರುಚಾಂಡಾಲ ಯೋಗ, ಗುರುಚಾಂಡಾಲ ದೋಷ, ಅದರಿಂದ ಸಾಕಷ್ಟು ನಷ್ಟವನ್ನು, ಕುಟುಂಬದಲ್ಲಿ ವ್ಯತ್ಯಾಸವನ್ನು ಅನುಭವಿಸಬೇಕಂತ ಒಂದು ಸನ್ನಿವೇಶ ಬರ್ತದೆ. ಇನ್ನು ರಾಹು ಮತ್ತು ಕೇತುವಿನ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಸಿಕ್ಕಾಗ ಕಾಳಸರ್ಪ ಹೇಳುವಂತಹ ಒಂದು ಮಹಾದೋಷವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲ ಗ್ರಹಗಳನ್ನು ನುಂಗಿ ಹಾಕ್ತಾನೆ, ಅರ್ಥಾತ್ ಎಲ್ಲ ಗ್ರಹಗಳು ಕೊಡುವಂತಹ ಫಲಗಳೇನಿದ್ದಾವೆ ಅದೆಲ್ಲವನ್ನು ತಾನು ಭಕ್ಷಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು, ನುಂಗಿ ಹಾಕುವಂತಹ ಸಾಧ್ಯತೆ ಇರತಕ್ಕಂಥದ್ದು ಗ್ರಹಗಳಿಗೆ ಸುತ್ತುವರಿತಾನೆ. ಈ ರೀತಿಯಲ್ಲಿ ನಾಗದೋಷಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದು ಮಾತ್ರ ಅಲ್ಲ, ಜನ್ಮ ಜನ್ಮಾಂತರದ ನಾಗದೋಷ, ಅಥವಾ ತಂದೆ ತಾಯಿಗಳು ಮಾಡಿದಂತಹ ನಾಗಪ್ರತಿಷ್ಠೆ ಮಾಡಿಕೊಡ್ತೇನೆ ಅಂತ ಹರಕೆ ಇಟ್ಟು ಹರಕೆಯನ್ನು ತೀರಿಸದೇ ಹೋದಾಗ ಬರತಕ್ಕಂತಹ ನಾಗದೋಷ, ಪ್ರತಿಷ್ಠೆ ಮಾಡಿ ಆ ಪ್ರತಿಷ್ಠೆ ಮಾಡಿದಂತಹ ನಾಗರ ಕಲ್ಲು ವ್ಯತ್ಯಾಸವಾಗಿ ಬಿದ್ದು ಹೋದಾಗ ಆಗ ಬರತಕ್ಕಂತಹ ನಾಗದೋಷ, ಪ್ರತಿಷ್ಠೆ ಮಾಡಿದಂತಹ ಕಲ್ಲು ಒಡೆದು ಭಿನ್ನವಾಗಿದ್ದರೆ ಬರತಕ್ಕಂತಹ ನಾಗದೋಷ, ಪ್ರತಿಷ್ಠೆ ಮಾಡುವವರನ್ನು ನೋಡಿ ನೀವು ಅವಹೇಳನ ಮಾಡಿದರೆ ಬರತಕ್ಕಂತಹ ನಾಗದೋಷ, ನಿಮ್ಮ ಕ್ಷೇತ್ರದಲ್ಲಿರತಕ್ಕಂತಹ ಹುತ್ತವನ್ನು ಒಡೆದು ಹಾಕಿದರೆ ಬರತಕ್ಕಂತಹ ನಾಗದೋಷ, ಹುತ್ತದ ಒಳಭಾಗದಲ್ಲಿರ್ತಕ್ಕಂತಹ ಸರ್ಪಾಂಡಗಳನ್ನು ಮೊಟ್ಟೆಗಳನ್ನು ಒಡೆದು ಹಾಕಿದರೆ ಬರತಕ್ಕಂತಹ ನಾಗದೋಷ. ನೋಡಿ, ಸರ್ಪಗಳನ್ನು ಹಿಡಿದು ಆ ಹಿಡಿಯುವವರಿಗೆ ನೀವು ಹಿಡಿಸಿಕೊಟ್ರೆ ಆಗ ಬರತಕ್ಕಂತಹ ನಾಗದೋಷಾದಿಗಳು. ಕೆಲವರು ಏನು ಮಾಡ್ತಾರೆ, ನಾಗನ ದೋಷ ಜಾಸ್ತಿ ಆಗಿದೆ, ಸರ್ಪ ದಿಗ್ಬಂಧನವನ್ನು ಹಾಕ್ತಾರೆ, ಅದರಿಂದ ಬರತಕ್ಕಂತಹ ನಾಗದೋಷಗಳು. ಒಂದು ನಾಗನನ್ನು ಹೊಡೆದಾಗ ಆ ನಾಗಗಳು ತಮ್ಮ ಸ್ವರದಲ್ಲಿ, ಅರ್ಥಾತ್ ನಾಗಸ್ವರದಲ್ಲಿ ತಮ್ಮ ಲೋಕಕ್ಕೆ ತಿಳಿಯುವ ಹಾಗೆ ಒಂದು ರೀತಿಯಂತಹ ಚೀರಾಟವನ್ನು ಮಾಡ್ತವೆ, ಕೂಗನ್ನು ಹಾಕ್ತವೆ. ಅರ್ಥಾತ್ ನಾಗನ ಕೂಗು ಅದು ಏನಾಗ್ತದೆ, ನಾಗ ಲೋಕಕ್ಕೆ ತಲುಪುವ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ಬರತಕ್ಕಂತಹ ನಾಗದೋಷ 1 ವರ್ಷ ಅಲ್ಲ, 12 ವರ್ಷ ಅಲ್ಲ, 100 ವರ್ಷಗಳವರೆಗೆ ಆ ನಾಗದೋಷಗಳು ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ನಾಗನ ದೋಷ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಹೇಳುವಂಥದ್ದು ತುಂಬ ಕಷ್ಟ. ಇದು ಮನುಷ್ಯ ಮಾತ್ರದವನಿಗಲ್ಲ, ಪಶು ಪಕ್ಷಿಗಳಿಗೆ, ವೃಕ್ಷಾದಿಗಳಿಗೆ, ನದಿ ಇತ್ಯಾದಿಗಳಿಗೂ ಸಹಿತವಾಗಿರ್ತಕ್ಕಂಥದ್ದು, ನದಿಗಳಿಗೂ ಇರ್ತದೆ ಹೇಳುವಂಥದ್ದು ನಾಗದೋಷ. ಅರ್ಥಾತ್ ನದಿ ಹರಿಯುವಾಗ ನೇರವಾಗಿ ಹರಿಯೋದಿಲ್ಲ, ಅದೂ ಸಹಿತವಾಗಿ ಸರ್ಪದ ಹಾಗೆ ಅಂಕುಡೊಂಕಾಗಿ ಹರಿದುಕೊಂಡು ಹೋಗಿ ತನ್ನ ಗಂಡನ ಆದಂತಹ ಸಮುದ್ರ ರಾಜನನ್ನು ಸೇರ್ತದೆ ನದಿ, ಅವುಗಳಿಗೂ ನಾಗದೋಷ ಇರ್ತದೆ. ಆಗ ಅಂತಹ ನಾಗದೋಷ ಇದ್ದಂತಹ ನದಿಗಳನ್ನು ತನ್ನಲ್ಲಿ ಸೇರಿಸಿಕೊಳ್ಳುವಾಗ ಸಮುದ್ರ ರಾಜ ಅದರಲ್ಲಿ ಇರತಕ್ಕಂತಹ ವಿಷದ ಅಂಶವನ್ನೆಲ್ಲ ಹೊರಗೆ ಹಾಕಿ ಶುದ್ಧೀಕರಿಸಿ ತನ್ನೊಳಗೆ ಸೇರಿಸಿಕೊಳ್ತಾನೆ. ತುಂಬ ವಿಶೇಷವಾಗಿರತಕ್ಕಂಥದ್ದು ನಾಗರಾಜ. ಹಾಗಂತ ನಾಗರಾಜನಲ್ಲಿ ಇರತಕ್ಕಂತಹ ಈ ವಿಷದ ಅಂಶಗಳೆಲ್ಲವೂ ಸಹಿತವಾಗಿ
ಸಮುದ್ರವನ್ನು ಸೇರಿದಾಗ ಆ ಸಮುದ್ರದಲ್ಲಿರತಕ್ಕಂತಹ ಪ್ರಾಣಿಗಳಿಗೂ ಸಹಿತವಾಗಿ ನಾಗದೋಷಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಹಲವು ರೀತಿಯಿಂದ ನಾಗದೋಷಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ನೀವು ನೋಡಿದ್ದೀರಿ, 2 ಮಂಡೆ ಹಾವು, 2 ತಲೆ ಇರತಕ್ಕಂತಹ ಹಾವುಗಳು ಅಂತದನ್ನು ಎರಡೂ ಕಡೆಗೂ ಓಡಾಡ್ಬೋದು. ಆ ಕಡೆಗೂ ಹೋಗ್ತದೆ, ಈ ಕಡೆಗೂ ಹೋಗ್ತದೆ. ಈ ರೀತಿಯಲ್ಲಿ ಎರಡು ಮಂಡೆ ಹಾವು ಇರತಕ್ಕಂಥದ್ದನ್ನು, ಹರಿತಕ್ಕೆ ಹಸಿರು ಬಣ್ಣವುಳ್ಳಂತಹ ಹಾವನ್ನು ನೀವು ನೋಡಿರ್ಬೋದು. ಇಡೀ ಶರೀರದ ಮೇಲೆ ಚಿಕ್ಕಿಯಾಗಿರತಕ್ಕಂತಹ ಬಳಗಂಡ ಹೇಳುವಂತಹ ಹಾವನ್ನು ನೀವು ನೋಡಿರ್ಬೋದು. ಬಳಗಂಡದ ಹಾವು ಕಚ್ಚಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಲ್ಲ, ಇಡೀ ಶರೀರವೇ ಕೊಳೆತು ಹೋಗುವಂತಹ ಸನ್ನಿವೇಶ ಇರತಕ್ಕಂಥದ್ದು. ಕಚ್ಚಿದ ಜಾಗವನ್ನೇ ನೀವು ಅದನ್ನು ಕತ್ತರಿಸಿ ತೆಗಿಬೇಕಾದಂಥ ಒಂದು ಸನ್ನಿವೇಶ ಇರತಕ್ಕಂಥದ್ದು. ಆದ್ದರಿಂದ ಈ ನಾಗನ ವಿಶೇಷತೆಯನ್ನು ನಾವು ತೆಗೆದುಕೊಂಡರೆ ಪ್ರತಿಯೊಂದು ನಾಗಗಳು ಸಹಿತವಾಗಿ ವಿಷಯುಕ್ತವಾಗಿರತಕ್ಕಂಥದ್ದು. ಹಲ್ಲಿನಲ್ಲಿ ವಿಷ ನೋಡಿ, ಅದಕ್ಕೆ ತಕ್ಷಕಸ್ಯ ವಿಷಂ ದಂತೆ, ಮಕ್ಷಿಕಾಯಾಶ್ಚ ಮಸ್ತಕೆ, ವೃಶ್ಚಿಕಸ್ಯ ವಿಷಂ ಪುಚ್ಛೆ, ಸರ್ವಾಂಗೆ ದುರ್ಜನಸ್ಯ ಚ ಹೇಳುವಂಥದ್ದನ್ನು ನೀತಿ ಶತಕದಲ್ಲಿ ಹೇಳಿದ್ದಾರೆ. ತಕ್ಷಕಸ್ಯ ವಿಷಂ ದಂತೆ, ಸರ್ಪಗಳಿಗೆ ನಾಗಗಳಿಗೆಲ್ಲ ವಿಷ ಇರೋದು ಎಲ್ಲಿ? ಬಾಯಿಯಲ್ಲಿರ್ತಕ್ಕಂತಹ ಹಲ್ಲಿನಲ್ಲಿರ್ತಕ್ಕಂಥದ್ದು. 2 ಹಲ್ಲಿರ್ತದೆಯಂತೆ. ಆ 2 ಹಲ್ಲಿನಲ್ಲೂ ಸಹಿತವಾಗಿ ವಿಷಯುಕ್ತವಾಗಿರ್ತದೆ. ಹಾವು ಕಚ್ಚಿದಂತಹ ಸ್ಥಳವನ್ನು ನೀವು ನೋಡಿರ್ಬೋದು, ಅಲ್ಲಿ 2 ಚಿಹ್ನೆಗಳು ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ 2 ಹಲ್ಲುಗಳು ಪ್ರಧಾನವಾಗಿದ್ದು ಅವು ವಿಷವನ್ನು ಕಕ್ಕುವಂಥದ್ದು. ಆದ್ದರಿಂದಲೇ ತಕ್ಷಕಸ್ಯ ವಿಷಂ ದಂತೆ, ಮಕ್ಷಿಕಾಯಾಶ್ಚ ಮಸ್ತಕೆ, ನೊಣಗಳಿಗೆಲ್ಲ ತಲೆಯಲ್ಲಿ ವಿಷವಂತೆ. ನೊಣಗಳು ಎಲ್ಲೆಲ್ಲ ತುಂಬಿಕೊಂಡಿರ್ತದೆ ನೋಡಿ, ಅಲ್ಲೆಲ್ಲ ತಲೆಯಲ್ಲಿ ವಿಷವಂತೆ. ಒಂದು ಸಾರಿ ತಲೆ ಕುಡಿದಿದ್ರೆ ಆ ಜಾಗವೆಲ್ಲ ವಿಷ ಪ್ರಸಾರವಾಗ್ತದೆ. ವೃಶ್ಚಿಕಸ್ಯ ವಿಷಂ ಪುಚ್ಛೆ, ಚೇಳುಗಳಿಗೆ ಎಲ್ಲಿ ವಿಷ ಇರೋದು? ಪುಚ್ಛದಲ್ಲಿ, ಬಾಲದಲ್ಲಿ. ಅದು ಕಚ್ಚಿದ ತಕ್ಷಣ ಬಾಲವನ್ನು ತಂದಲ್ಲೇ ಆ ಜಾಗದಲ್ಲಿ ಇಡ್ತದೆ, ಅಲ್ಲಿ ವಿಷ ಇರ್ತದೆ. ಆ ಜಾಗದಲ್ಲಿ ಇಡುವಾಗ ವಿಷವನ್ನು ಬಿಡ್ತದೆ ಅಂತೆ. ಯಾವುದು? ಚೇಳುಗಳು. ಆದರೆ ಸರ್ವಾಂಗೆ ದುರ್ಜನಸ್ಯ ಚ, ದುರ್ಜನಿಗೆ, ಕೆಟ್ಟ ಮನುಷ್ಯನಿಗೆ ಎಲ್ಲಿರ್ತದೆ? ಇಡೀ ಅಂಗದಲ್ಲೂ ವಿಷ ಇರ್ತದೆ ಅಂತೆ. ನೀತಿ ಶತಕದ ಮಾತಿದು. ಹೀಗಾಗಿ ಇದನ್ನೆಲ್ಲ ನೀವು ಕೇಳಿರ್ತೀರಿ. ಆದರೂ ಸಹಿತವಾಗಿ ಎಲ್ಲ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು ಆದರೆ ಏನು ಮಾಡಬೇಕು? ಸಾಧಾರಣವಾಗಿ ನಾಗನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಈ ನಾಗನ ಆರಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮಡಿ ಜಾಸ್ತಿ ಬೇಕಾಗಿರ್ತಕ್ಕಂಥದ್ದು. ನಾವು ನೋಡ್ತೇವೆ ಸಾಧಾರಣವಾಗಿ ನಾಗನ ಉಪಾಸನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅರಳಿ ವೃಕ್ಷದ ಅಡಿಭಾಗದಲ್ಲಿ ನಾಗನ ಪ್ರತಿಷ್ಠೆ ಮಾಡಿರ್ತಾರೆ. ಅರಳಿ ವೃಕ್ಷಕ್ಕೆ ಬ್ರಹ್ಮವೃಕ್ಷ ಅಂತ ಹೆಸರು. ಆ ಬ್ರಹ್ಮವೃಕ್ಷವಾದ್ದರಿಂದ ಬ್ರಹ್ಮವೃಕ್ಷ ಯಾಕೆ ವಿಶೇಷವಾಗಿರ್ತಕ್ಕಂಥದ್ದು? ಮೂಲತಃ ಬ್ರಹ್ಮರೋಪಾಯ, ಬುಡದಲ್ಲಿ ಬ್ರಹ್ಮ ಇರ್ತಾನೆ, ಮಧ್ಯಭಾಗದಲ್ಲಿ ವಿಷ್ಣು ಇರ್ತಾನೆ, ಅಗ್ರಭಾಗದಲ್ಲಿ ಶಿವ ಇರ್ತಾನೆ. ಆದ್ದರಿಂದಲೇ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯಿತೇ ನಮಃ ಅಂತ ಹೇಳ್ತೇವೆ, ಅಥವಾ ಬ್ರಹ್ಮವೃಕ್ಷಾಯಿತೇ ನಮಃ. ಇಲ್ಲಿ ಬ್ರಹ್ಮವೃಕ್ಷ ಅಂತ ಯಾಕೆ ಹೇಳಿದರು ಅಂತಂದರೆ ಅದು ಗುರುವಿನ ವೃಕ್ಷವಾಗಿರತಕ್ಕಂಥದ್ದು. ಗುರುವಿನ ವೃಕ್ಷಕ್ಕೆ ಬ್ರಹ್ಮವೃಕ್ಷ ಅಂತ ಹೆಸರು. ಅರಳಿ ಮರಕ್ಕೆ ಅಧಿಪತಿ ಬೃಹಸ್ಪತ್ಯಾಚಾರ್ಯರು, ಗುರುವಿಗೆ ಹೇಳಿರ್ತಕ್ಕಂಥದ್ದು. ಗುರುವಿನ ಮಂತ್ರವನ್ನಿಟ್ಟು ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಶ್ವತ್ಥದ ಕಡ್ಡಿಯಿಂದ, ಅರಳಿ ಕಡ್ಡಿಯಿಂದ ಹೋಮವನ್ನು ಮಾಡ್ತಾರೆ. ಅಶ್ವತ್ಥ ಸಮಿಚ್ಚರ್ವಾಜ್ಯ ದ್ರವ್ಯೇಹಿ ಹೇಳುವಂಥದ್ದು. ಅರಳಿ ವೃಕ್ಷದ ಕಡ್ಡಿಯಿಂದ ಸಮಿಧವನ್ನಾಗಿಟ್ಟುಕೊಂಡು ಆನಂತರದಲ್ಲಿ ಹವಿಸ್ಸು ಅನ್ನವನ್ನು ಜೊತೆಯಲ್ಲಿ ತುಪ್ಪವನ್ನು ಸೇರಿಸಿ ಹೋಮವನ್ನು ಮಾಡುವಂಥದ್ದು ಬೃಹಸ್ಪತ್ಯಾಚಾರ್ಯರಿಗೆ. ಅದೇ ರೀತಿಯಲ್ಲಿ ಒಂದೊಂದು ಗ್ರಹಗಳಿಗೆ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಸಾಧಾರಣವಾಗಿ ಜ್ಯೋತಿಷಿಗಳಲ್ಲಿ ಕೇಳಿದಾಗ ನಿಮ್ಮ ಜಾತಕದಲ್ಲಿ ನಾಗದೋಷ ಇದೆ ಅಂತ ಹೇಳ್ತಾರೆ. ಆ ನಾಗದೋಷದಿಂದ ನಿಮಗೆ ಸಂತಾನ ಆಗಿಲ್ಲ, ನಿಮ್ಮ ಕುಟುಂಬದಲ್ಲಿ ನಾಗದೋಷ ಪ್ರಬಲವಾಗಿದೆ, ಆ ನಾಗದೋಷದಿಂದ ವಿವಾಹವಾಗಿಲ್ಲ, ಅಥವಾ ನಿಮ್ಮ ಮಕ್ಕಳಿಗೆ ಸರಿಯಾದ ಬುದ್ಧಿ ಇಲ್ಲ, ಬುದ್ಧಿ ಬರೋದಿಲ್ಲ ಇತ್ಯಾದಿ ಎಲ್ಲವನ್ನು ಸಾಧಾರಣವಾಗಿ ಜ್ಯೋತಿಷಿಗಳು ಹೇಳುವಾಗ ರಾಹು ಎಲ್ಲಿದ್ದಾನೆ ಹೇಳುವಂಥದ್ದನ್ನು ನೋಡಿಕೊಂಡು ಹೇಳುವಂಥದ್ದು. ಈ ರಾಹುಗೆ ಹೇಳಿರತಕ್ಕಂಥದ್ದು ಏನು? ದೂರ್ವಾ ಅಂದರೆ ಗರಿಕೆ. ಸಾಧಾರಣವಾಗಿ ನಾವು ಗರಿಕೆ ಹೇಳುವಾಗ, ಗರಿಕೆಯನ್ನು ಇದು ಮಾಡುವಾಗ ಗಣಪತಿಗೆ ಹಾಕ್ತೇವೆ ನಾವು. ಗರಿಕೆಯನ್ನು ಹಾಕುವಂತಹ ಸಂದರ್ಭದಲ್ಲಿ ಒಂದು ಉದ್ದವಾದಂಥ ಒಂದು ಬಳ್ಳಿಯಿಂದ ಚಿವುಟಿ ತೆಗೆದುಕೊಂಡು ಬರ್ತೇವೆ. ಆ ಬಳ್ಳಿ ಏನಿದೆಯೋ ಅದಕ್ಕೆ ದೂರ್ವಾ ಅಂತ ಹೆಸರು. 100 ಗರಿಕೆಗಳುಳ್ಳಂತಹ ಸಮೂಹದ ಬಳ್ಳಿ ಏನಿರ್ತದೆಯೋ ಆ ಬಳ್ಳಿ ಸರ್ಪದ ಹಾಗೆ ಇರತಕ್ಕಂಥದ್ದು. ಅದಕ್ಕೆ ದೂರ್ವಾ ಅಂತ ಹೆಸರು. ಆ ದೂರಿಯಲ್ಲಿ ತುಂಬ ವಿಶೇಷ ಇರತಕ್ಕಂಥದ್ದು. ಆ ದೂರಿಯಿಂದಲೇ ಹೋಮ ಮಾಡಬೇಕಾಗಿರ್ತಕ್ಕಂಥದ್ದು ನಾಗನಿಗೆ, ನಾಗ ಸುಪ್ರೀತಿಗಾಗಿ ಅಥವಾ ರಾಹು ಸುಪ್ರೀತಿಯಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ದೂರ್ವಾ ದುಸ್ವಪ್ನನಾಶಿನಿ,
ಮನುಷ್ಯರಿಗೆ ಇರತಕ್ಕಂತಹ ದುಸ್ವಪ್ನಗಳನ್ನೆಲ್ಲವನ್ನು ದೂರ ಮಾಡತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹದ್ದು ದೂರ್ವೆಯಲ್ಲಿ. ಆದ್ದರಿಂದಲೇ ದೂರ್ವೆಯನ್ನು ಮನೆಯ ಮುಂಭಾಗದಲ್ಲಿ ಕಟ್ಟಿಡುವಂತಹ ಪದ್ಧತಿ ಇರತಕ್ಕಂತಹದ್ದು. ಅದಕ್ಕಿಂತಲೂ ಜಾಸ್ತಿಯಾಗಿ ಮನೆಯಲ್ಲಿ ಗಣಪತಿ ದೇವರಿಗೆ ವಿಶೇಷವಾಗಿ ದೂರ್ವೆಯನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಧಾನ ಇದೆ. ಒಂದು ದೂರ್ವೆಯಲ್ಲಿ 100 ಗರಿಕೆ ಇರತಕ್ಕಂಥದ್ದು. ಅದು ಹೇಗೆ? ಅದು ಸಹಸ್ರ ಪರಮಾ ದೇವಿ ಶತಮೂಲ ಶತಾಂಕುರ. ನೋಡಿ, ಶತಮೂಲ ಶತಾಂಕುರ, 100 ಮೂಲೆಗಳಿರ್ತದೆಯಂತೆ ಒಂದು ದೂರ್ವೆಯಲ್ಲಿ, ಒಂದು ಬಳ್ಳಿಯಲ್ಲಿ. ಆ ಬಳ್ಳಿಯೇ ಸರ್ಪದ ಆಕೃತಿಯಲ್ಲಿ ಹರಿದು ಹೋಗುವಂತಹದ್ದು. ಅದರಲ್ಲಿ 100 ಭೇದಗಳು, 100 ಭಾಗಗಳು. ಶತಮೂಲ ಶತಾಂಕುರ ಸರ್ವಗೋ ಹರತು ಮೇ ಪಾಪಂ, ಎಲ್ಲ ಪಾಪವನ್ನು ಹರಣ ಮಾಡುವಂತಹ ಶಕ್ತಿ ಅದರಲ್ಲಿದೆ. ದೂರ್ವ ದುಸ್ವಪ್ನನಾಶಿನಿ, ಬರತಕ್ಕಂತಹ ದುಸ್ವಪ್ನಗಳೇನಿದೆಯೋ ಅದನ್ನೆಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ದೂರ್ವೆಯಲ್ಲಿ ಅಥವಾ ಗರಿಕೆಯಲ್ಲಿ. ಆ ದೂರ್ವೆಯನ್ನು ನಾವು ವಿಶೇಷವಾಗಿ ಗಣಪತಿಗೆ ಮತ್ತು ಸುಬ್ರಹ್ಮಣ್ಯನಿಗೆ, ನಾಗನಿಗೆ ವಿಶೇಷವಾಗಿ ಸಮರ್ಪಣೆಯನ್ನು ಮಾಡ್ತೇವೆ. ನಾಗನಿಗೂ ಸಾಧಾರಣವಾಗಿ ಈ ದೂರ್ವೆ ಇರುವಂತಹ ಜಾಗದಲ್ಲಿ ಅಥವಾ ಈ ಹುಲ್ಲಿರುವಂತಹ ಜಾಗದಲ್ಲಿ ಅವನು ಹರಿತಾ ಇರುವಂತಹದ್ದು ಚಲನೆ ಇರತಕ್ಕಂಥದ್ದು. ಈ ನಾಗಗಳೆಲ್ಲವೂ ಹಾಗೆ ಸಾಧಾರಣವಾಗಿ ಅವು ಏನು ಮಾಡ್ತಾವೆ? ಹುತ್ತವನ್ನು ಕಟ್ಟಿಕೊಂಡು ಹುತ್ತದಲ್ಲಿ ವಾಸವಾಗಿರತಕ್ಕಂಥದ್ದು. ಕಾರಣ ಯಾಕೆಂತಂದರೆ ಹುತ್ತ ಇದ್ದ ಜಾಗದಲ್ಲಿ ಅವರಿಗೆ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇರ್ತದೆ. ವಲ್ಮೀಕ ಅಂತ ಹೆಸರು ಅದಕ್ಕೆ. ಆ ಹುತ್ತದಲ್ಲೇ ಅವು ವಾಸವಾಗಿರತಕ್ಕಂಥದ್ದು. ಅದೇನು, ಸುತ್ತು ಹಾಕಿಕೊಂಡು ಅಲ್ಲೇ ಮೊಟ್ಟೆಯನ್ನಿಡುವಂಥದ್ದು ಅಥವಾ ಅಲ್ಲೇ ವಾಸವಾಗಿರತಕ್ಕಂಥದ್ದು. ತುಂಬ ವಿಶೇಷವಾಗಿ. ಕಾರಣ ಯಾಕೆ? ಆ ಸರ್ಪಗಳಿಗೆ ಶೀತ ಜಾಸ್ತಿ. ಆ ಶೀತ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಹುತ್ತ ಇದ್ದ ಜಾಗದಲ್ಲಿ ಅವು ವಾಸವಾಗಿರುವುದರಿಂದ ವಿಶೇಷವಾಗಿ ಉಷ್ಣಾಂಶ ಅಲ್ಲಿ ಜಾಸ್ತಿ ಇರತಕ್ಕಂಥದ್ದು. ಇದು ಮೊದಲನೆಯ ಅಂಶವಾಗಿರತಕ್ಕಂಥದ್ದು. ಇನ್ನು ಸಾಧಾರಣವಾಗಿ ಹುತ್ತ ಎಲ್ಲಿರ್ತದೆ? ಹಿಂದೆಲ್ಲ ಏನು ಮಾಡ್ತಿದ್ರು? ಭೂಮಿಯಲ್ಲಿ ನಿಧಿಯನ್ನು ಇಡ್ತಿದ್ರು. ನಿಧಿ ಅಂದರೆ ಗಂಟು, ಅರ್ಥಾತ್ ವಿಶೇಷವಾಗಿ ಒಂದು ಗಂಟಿನ ರೂಪದಲ್ಲಿ ಮಾಡಿ ಅದನ್ನು ಭೂಮಿಯ ಒಳಭಾಗದಲ್ಲಿ ಇಡ್ತಿದ್ರು. ಯಾಕೆಂದರೆ ಮೊದಲೆಲ್ಲ ಬ್ಯಾಂಕ್ ಇರಲಿಲ್ಲ. ಸಾಕಷ್ಟು ಹಣ ಗಳಿಕೆ ಮಾಡಿದಂಥ ಹಣವನ್ನು ಭೂಮಿಯಲ್ಲಿಟ್ಟುಕೊಳ್ಳುವಂತಹ ಒಂದು ಪದ್ಧತಿ. ಮೇಲೆ ಇಟ್ಟರೆ ಚೋರ ಭಯ ಅಥವಾ ಮಕ್ಕಳ ಭಯ ಅಥವಾ ಹೆಂಡತಿಯ ಭಯ, ಏನೋ ಒಂದು ಕಾರಣ ಇತ್ತು. ಅರ್ಥಾತ್ ಅದಕ್ಕೆ ನಶಿಸಿ ಹೋಗ್ತದೆ ಹೇಳುವಂತಹ ಉದ್ದೇಶದಿಂದ ಭೂಮಿಯೊಳಗೆ ಇಡುವಂತಹ ಒಂದು ಪದ್ಧತಿ ಇತ್ತು. ಸಾಧಾರಣವಾಗಿ ತಾಮ್ರದ ಬಿಂದಿಗೆಯಲ್ಲಿ, ತಾಮ್ರದ ಚೆಮ್ಮಿನಲ್ಲಿ, ತಾಮ್ರದ ಕೊಡದಲ್ಲಿ ಅದನ್ನೆಲ್ಲವನ್ನು ಬೆಳ್ಳಿಯ ರೂಪದಲ್ಲಿ ಅಥವಾ ಬಂಗಾರದ ರೂಪದಲ್ಲಿ ಮಾಡಿಡುವಂತಹ ಒಂದು ಪದ್ಧತಿ. ಅದನ್ನು ಇಟ್ಟಾಗ ಅದರ ಸಂರಕ್ಷಣೆಗಾಗಿ ಅವರು ಪ್ರಾರ್ಥನೆ ಮಾಡೋದು ಯಾವುದನ್ನು? ನಾಗನನ್ನೇ ಪ್ರಾರ್ಥನೆ ಮಾಡ್ತಾಯಿದ್ರು. ಅಥವಾ ಸತ್ತ ನಂತರದಲ್ಲಿ, ಅವರು ಮರಣಿಸಿದ ನಂತರದಲ್ಲಿ ನಾಗನ ರೂಪದಲ್ಲೇ ಅವರು ಅಲ್ಲಿರ್ತಿದ್ರು. ಆದ್ದರಿಂದಲೇ ನಾಗನಿಧಿ ಅಂತ ಹೆಸರು. ನಿಧಿಯನ್ನು ಕಾಯ್ದುಕೊಳ್ಳುವುದಕ್ಕೆ ಇರುವಂತಹದ್ದು ನಾಗಗಳು, ಭೂಮಿಯ ಒಳಭಾಗದಲ್ಲಿ ಇರತಕ್ಕಂಥದ್ದು. ಅವು ಅಲ್ಲಿ ಏನು ಮಾಡ್ತಾವೆ? ಆ ಇಟ್ಟಂತಹ ನಿಧಿಯ ಆಸುಪಾಸದಲ್ಲಿರ್ತಕ್ಕಂತಹ ಮಣ್ಣನ್ನೆಲ್ಲವನ್ನು ಸಂಚರಿಸುವಾಗ ಮೇಲ್ಭಾಗಕ್ಕೆ ಬಂದು ಅಲ್ಲಿ ಒಂದು ಹುತ್ತದ ಆಕೃತಿಯಲ್ಲಿ ಆಗ್ತದೆ. ಅದಕ್ಕೆ ಹೇಳುವಂತಹದ್ದು ವಲ್ಮೀಕ, ಅರ್ಥಾತ್ ಹುತ್ತ ಅಂತ ಹೆಸರು. ಅರ್ಥಾತ್ ನಾಗಗಳು ವಾಸವಾಗಿರತಕ್ಕಂಥದ್ದು. ಇಲ್ಲಿ 2 ರೀತಿಯ ಹುತ್ತಗಳಿದ್ದಾವೆ. ಒಂದು ವಿಶೇಷವಾಗಿ ನಾಗನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು, ನಾಗ ಆವಾಸವಾಗಿರತಕ್ಕಂಥದ್ದು. ಮತ್ತೊಂದು ಇರತಕ್ಕಂಥದ್ದು ಗೆದ್ದಲುಗಳು ವಾಸವಾಗಿರತಕ್ಕಂತಹ ಹುತ್ತ. ಅದು ಸಾಧಾರಣವಾಗಿ ಗೆದ್ದಲ ಹುತ್ತವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಗೆದ್ದಲ ಹುತ್ತವಾಗಿದ್ದಾಗ ಎತ್ತರಕ್ಕೆ ಸಾಧಾರಣವಾಗಿ 5-6 ಅಡಿಗಳ ಮೇಲ್ಭಾಗದವರೆಗೂ ಸಹಿತವಾಗಿ ದೊಡ್ಡದಾಗಿ ಬೆಳೆಯತಕ್ಕಂಥದ್ದು. ಆದರೆ ನಾಗಗಳು ವಾಸವಾಗಿರತಕ್ಕಂತಹ ಹುತ್ತ ಅಷ್ಟು ಎತ್ತರವಾಗಿರಲ್ಲ ಯಾವಾಗಲೂ. ಅದು ಸ್ವಲ್ಪ ಕುಬ್ಜವಾಗಿ ಸಣ್ಣದಾಗಿರ್ತದೆ. ಜೊತೆಯಲ್ಲಿ ಅಲ್ಲಲ್ಲಿ ಹೋಲಿರ್ತದೆ, ನಾಗಗಳ ಸಂಚಾರಕ್ಕಾಗಿ ಹೋಲು. ಇಲ್ಲಿ 2, ಒಂದು ಗಾಳಿ ಬೆಳಕು ಒಳಗೆ ಬೀಳಲಿ ಹೇಳುವಂತಹ ಉದ್ದೇಶದಿಂದ, ಎರಡನೆಯದಾಗಿ ತಮ್ಮ ಸಂಚಾರಕ್ಕೆ ಅದು ಯೋಗ್ಯವಾಗಿರಲಿ ಹೇಳುವಂತಹ ದೃಷ್ಟಿಯಿಂದ ಅದು ಹುತ್ತದಲ್ಲಿ ಬಾಯಿಯನ್ನು ಮಾಡಿಕೊಂಡು, ಅಂದರೆ ಅರ್ಥಾತ್ ಹೋಲನ್ನು ಮಾಡಿಕೊಂಡು ಅದರ ಒಳಭಾಗದಲ್ಲಿ ವಾಸವಾಗಿರತಕ್ಕಂಥದ್ದು. ಆದ್ದರಿಂದಲೇ ನಾಗಗಳು ಹುತ್ತದಲ್ಲಿ ವಾಸವಾಗಿರ್ತದೆ. ಅಂತಹ ಹುತ್ತವನ್ನು ಮನುಷ್ಯನಾದವನು ತನ್ನ ಉಪಯೋಗಕ್ಕಾಗಿ ಒಡೆದು ಹಾಕಿದಲ್ಲಿ, ಯಾವ ರೀತಿಯಲ್ಲಿ? ಮನೆ ಕಟ್ಟುವಾಗ, ಮನೆಗೆ ಅಥವಾ ಗದ್ದೆಯನ್ನು ಉಳುವ ಸಂದರ್ಭದಲ್ಲಿ, ಅಥವಾ ಮರದ ಬುಡದಲ್ಲಿರತಕ್ಕಂಥ ಮರವನ್ನು ಕಡಿಯುವ ಸಂದರ್ಭದಲ್ಲಿ, ಅಥವಾ ಹುತ್ತದ ಮೇಲೆ ಮರ ಬಿದ್ದು ಆ ಹುತ್ತ ಒಡೆದು ಹೋದಲ್ಲಿ, ಅರ್ಥಾತ್ ಆ ಹುತ್ತವನ್ನು ಅವನ ಮನೆಯನ್ನು ಹಾಳು ಮಾಡಿದಲ್ಲಿ, ಯಾರ ಮನೆಯನ್ನು? ನಾಗನ ಮನೆಯನ್ನು ಹಾಳು ಮಾಡಿದಲ್ಲಿ
ಆ ಆ ನಾಗಗಳೇ ದ್ವೇಷದಿಂದ ಈ ವ್ಯಕ್ತಿಯ ಮನೆಯನ್ನು ಹಾಳು ಮಾಡ್ತದೆ. ನೀವು ಕೇಳಿರ್ಬೋದು ನಾಗನ ದ್ವೇಷ ಎಷ್ಟು ಕಠೋರವಾಗಿರ್ತದೆ ಹೇಳುವಂಥದ್ದನ್ನು. ಇದಾದ ನಂತರದಲ್ಲಿ ಮಾಡಬೇಕಾಗಿರತಕ್ಕಂಥದ್ದು ಚತುಃಪವಿತ್ರ ನಾಗಮಂಡಲ, 4 ಪವಿತ್ರ ನಾಗಮಂಡಲವಾಗಿರತಕ್ಕಂಥದ್ದು. 4 ದಿಶೆಯಲ್ಲಿ, 4 ದಿಕ್ಕುಗಳಲ್ಲಿ 4 ಪವಿತ್ರಗಳನ್ನು ಬಿಡಿಸಿ ನಾಗನ ಹೆಡೆಯನ್ನು ಮಾಡಿ, ಆ ಹೆಡೆಗೆ ನಾಗನಿಗೆ ಒಟ್ಟು 4 ಗಂಟಾಗಿರತಕ್ಕಂಥದ್ದು. ಆ ರೀತಿಯಲ್ಲಿ ಮಾಡುವಂತಹ ವಿಧಾನಕ್ಕೆ ಕಾಲು ಪವಿತ್ರ ನಾಗಮಂಡಲ ಅಂತ ಹೇಳ್ತಾರೆ. ಕಾಲು ಪವಿತ್ರ ಅರ್ಥಾತ್ ಪಾದ ಪವಿತ್ರ ನಾಗಮಂಡಲ ಅಂತ ಹೆಸರು. ಇದಾದ ನಂತರದಲ್ಲಿ ಮಾಡಬೇಕಾಗಿರತಕ್ಕಂಥದ್ದು 8 ಗಂಟುಗಳು ಹಾಕಿ ಮಾಡಬೇಕಾಗಿರತಕ್ಕಂಥದ್ದು. ಅದಕ್ಕೆ ಅಷ್ಟಪವಿತ್ರ ನಾಗಮಂಡಲ ಅನ್ನುವಂಥದ್ದು. 8 ಗಂಟೆಗಳಿರ್ತದೆ, 8 ದಿಕ್ಕಿನಲ್ಲಿ 8 ಗಂಟುಗಳು ಇರತಕ್ಕಂಥದ್ದು. ಅದು ತುಂಬ ವಿಶೇಷವಾಗಿರತಕ್ಕಂಥದ್ದು. ಇದಕ್ಕೆ ಅರ್ಧ ಪವಿತ್ರ ನಾಗಮಂಡಲ ಅಂತ ಹೆಸರು. ಅರ್ಧ ಪವಿತ್ರ ನಾಗಮಂಡಲ 8 ಗಂಟೆ ಇರುವಂಥದ್ದಕ್ಕೆ. ಆ ನಂತರದಲ್ಲಿ ಮಾಡುವಂಥದ್ದು 16 ಪವಿತ್ರ ನಾಗಮಂಡಲ. ಉಪದಿಕ್ಕುಗಳಲ್ಲಿ, ಉಪದಿಕ್ಕಿನಿಂದಲೂ ಉಪದಿಕ್ಕುಗಳಲ್ಲಿ ಒಟ್ಟು 16 ಗಂಟುಗಳು ಬರ್ತದೆ ಒಂದು ನಾಗನಿಗೆ. ಆ 16 ಗಂಟುಗಳುಳ್ಳಂತಹ ಪವಿತ್ರ ಇದೆಯೋ ಅದಕ್ಕೆ ನಾಗಮಂಡಲೋತ್ಸವ, ಸಂಪೂರ್ಣ ನಾಗಮಂಡಲೋತ್ಸವ ಅಂತ ಹೆಸರು. ಸಾಧಾರಣವಾಗಿ ಈ ನಾಗದೋಷಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಇದ್ದೇ ಇರುತ್ತೆ. ಕೆಲವರು ಆಸ್ತಿಕರು ಇದನ್ನು ನಂಬುತ್ತಾರೆ, ನಾಸ್ತಿಕರು ನಂಬಲ್ಲ. ಆದರೆ ಪ್ರತ್ಯಕ್ಷ ನಾಗಗಳನ್ನು ಕಂಡಾಗ ಮಾತ್ರ ಅವರಿಗೂ ಸಹಿತವಾಗಿ ನಂಬಿಕೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತವಾಗಿ ಪ್ರಯಾಣದ ಮಧ್ಯದಲ್ಲಿ ಗಾಡಿಯನ್ನು ಓಡಿಸುವಂತಹ ಸಂದರ್ಭದಲ್ಲಿ ಗಾಡಿಯ ಅಡಿಗೆ ಕೆಲವು ಸಿಕ್ಕಿ ಸತ್ತು ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ನಾಗದೋಷ ಬರ್ತದೆ. ಕೆಲವರು ಹುತ್ತ ಇದ್ದಂತಹ ಸ್ಥಳದಲ್ಲೇ ಮನೆಯನ್ನು ಕಟ್ಟಿರ್ತಾರೆ, ಆಗ ನಾಗದೋಷ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲಿರತಕ್ಕಂತಹ ಪಾಷಾಣ ಭೇದನ, ಕಲ್ಲು ಇತ್ಯಾದಿಗಳನ್ನು ಒಡೆದು ಕಟ್ಟಿದಾಗ ಅಲ್ಲಿ ಆ ಕಲ್ಲಿನ ಸಂದಿನ ಪೊಟರೆಗಳಲ್ಲಿ ಇರತಕ್ಕಂತಹ ನಾಗಗಳು ಸತ್ತು ಹೋಗಿ ಅದರಿಂದ ಬರತಕ್ಕಂತಹ ನಾಗದೋಷಗಳು ಸಾಕಷ್ಟು ಇರತಕ್ಕಂಥದ್ದು. ಮನೆಯನ್ನು ಕಟ್ಟಿದ ನಂತರದಲ್ಲಿ ಮನೆಗೆ ಬಾಗಿಲು ನೀಡುವ ಸಂದರ್ಭದಲ್ಲಿ ಮರವನ್ನು ಕಡಿತಾರೆ. ಆ ಮರದ ಪೊಟರೆಗಳಲ್ಲಿ ಅಡಕವಾಗಿರತಕ್ಕಂತಹ ನಾಗಗಳು, ಅದರಿಂದ ಬರತಕ್ಕಂತಹ ದೋಷ ಸಾಕಷ್ಟು ಇರ್ತದೆ. ಅದಕ್ಕೆ ದಾರುಚ್ಛೇದನ ಮಾಡಿದಾಗ ಬರ್ತಕ್ಕಂಥದ್ದು. ಇಲ್ಲಿ ಪಾಷಾಣ ಭೇದನ, ದಾರುಚ್ಛೇದನ, ಭೂಖನನ. ನೋಡಿ, ಭೂಮಿಯನ್ನು ಅಗೆಯುವ ಸಂದರ್ಭದಲ್ಲಿ ಕೆಲವು ನಾಗದೋಷಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಾಗನ ನಡೆಯನ್ನೇ ಕತ್ತರಿಸಿ ಹೋಗುವಂಥದ್ದು, ನಾಗನ ಮೊಟ್ಟೆಗಳು ಅದರಲ್ಲಿ ಸಿಕ್ಕು ಪುಡಿ ಪುಡಿ ಆಗುವಂತಹ ಸನ್ನಿವೇಶ, ಅಥವಾ ನಾಗಗಳೇ ಸಿಕ್ಕು ಸತ್ತು ಹೋಗುವಂತಹ ಸನ್ನಿವೇಶಗಳಿರ್ತಕ್ಕಂಥದ್ದು. ಇದೆಲ್ಲದರ ಸಮಗ್ರ ದೋಷ ಪರಿಹಾರ ಆಗಬೇಕಿದೆ. ಇದರೆಲ್ಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನನ್ನು, ನಾಗಮಂಡಲೋತ್ಸವವನ್ನು ಮಾಡಿಕೊಂಡಲ್ಲಿ ಅದೆಲ್ಲ ದೋಷವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಅದರಲ್ಲೂ ಷೋಡಶ ಪವಿತ್ರ ನಾಗಮಂಡಲ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಈ ನಾಗಮಂಡಲವನ್ನು ಮಾಡಬೇಕು ಆದರೆ ಒಬ್ಬರ ಹತ್ರ ಸಾಧ್ಯ ಇಲ್ಲ. 10 ಜನ ಕೈಗೂಡಿಸಬೇಕಾಗಿರ್ತಕ್ಕಂಥದ್ದು. ಸಾವಿರಾರು ಜನ ಕೈಗೂಡಿಸಿದಾಗ ಮಾತ್ರ ಒಂದು ಸುಂದರವಾದಂತಹ ನಾಗಮಂಡಲೋತ್ಸವವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ನಾನೂ ಸಹಿತವಾಗಿ ನಾಗನ ಉಪಾಸಕನೇ, ನಾಗನ ತಾಯಿಯಾದಂತಹ ನಾಗಯಕ್ಷಿಯ ಉಪಾಸಕ. ನಾನು ಸಹಿತವಾಗಿ ನಾಗನ ಆರಾಧನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ, ಅದರಲ್ಲೂ ಮನುಕುಲದ ಒಳಿತಿಗಾಗಿ, ತಮ್ಮೆಲ್ಲರ ಕ್ಷೇಮಕ್ಕಾಗಿ ನಾಗಮಂಡಲೋತ್ಸವವನ್ನು ಮಾಡಬೇಕು ಅನ್ನುವಂಥದ್ದನ್ನು ಆಲೋಚಿಸಿದಾಗ ಈ ಸಾಯಿ ಚರಣ ಟ್ರಸ್ಟ್ ಇವರು ಮುಂದೆ ಬಂದು ಈ ನಾಗಮಂಡಲೋತ್ಸವವನ್ನು ಮಾಡೋಣ ಹೇಳುವಂತಹ ಉದ್ದೇಶವನ್ನು ಹೇಳಿದಾಗ ಆಯಿತು ಅಂತ ಒಪ್ಪಿಕೊಂಡು ನಾಗಮಂಡಲವನ್ನು ಮಾಡ್ತಾ ಇದ್ದೇನೆ. ನಾಗಮಂಡಲೋತ್ಸವವನ್ನು ಮಾಡಬೇಕು ಅನ್ನುವಂತಹ ಒಂದು ಅದ್ಭುತವಾದಂತಹ ಜಾನಪದ ಶೈಲಿಯಲ್ಲಿ ವೈದಿಕರು ವೇದ ಮಂತ್ರಗಳ ಒಟ್ಟಿಗೆ ಇದನ್ನು ಮಾಡೋಣ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗಿದೆ. ಈ ನಾಗಮಂಡಲೋತ್ಸವವನ್ನು ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವೇದ ಮಂತ್ರಗಳ ಘೋಷ ಬೇಕಾಗಿರತಕ್ಕಂಥದ್ದು, ವೇದ ಘೋಷಗಳು. ಇದರಲ್ಲಿ ಸಾಕಷ್ಟು ವಿಧಾನಗಳಿದ್ದಾವೆ. ದೋಷಗಳು ಎಲ್ಲೆಲ್ಲಿಂದ ಬರುತ್ತದೆಯೋ ಆ ದೋಷಗಳನ್ನೆಲ್ಲವನ್ನು ಪರಿಮಾರ್ಜನೆ ಮಾಡುವುದಕ್ಕಾಗಿ 8 ದಿವಸದವರೆಗೆ ಈ ನಾಗಗಳು, ವಿಶೇಷವಾಗಿ ಅಷ್ಟಕುಲ ನಾಗಗಳು ಹೇಳುವಂಥದ್ದನ್ನು ನೀವು ಕೇಳಿರ್ತೀರಿ. ನವನಾಗಗಳು ಬೇರೆ, ಅಷ್ಟಕುಲ ನಾಗಗಳು ಅಂತ. ಈ ಅಷ್ಟಕುಲ ನಾಗಗಳ ಪ್ರೀತ್ಯರ್ಥವಾಗಿ 8 ದಿವಸದವರೆಗೆ ನಿರಂತರವಾಗಿ ಸತತವಾಗಿ
ವೇದ ಮಂತ್ರಗಳ ಘೋಷ ನಡೀತಾ ಇರಲಿ ಹೇಳುವಂತಹ ಉದ್ದೇಶದಿಂದ ಮೊದಲನೇದಾಗಿ ಗಣಪತಿ ಆರಾಧನೆಯಿಂದ ಆರಂಭಿಸಿ ಕೊನೆಯದಾಗಿ ನಾಗಮಂಡಲೋತ್ಸವವನ್ನು ಮಾಡುವಲ್ಲಿಯವರೆಗೆ ಸಮಗ್ರವಾದಂತಹ ವಿಧಾನ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಇದು ಬೆಂಗಳೂರಿನ ಮಧ್ಯಪ್ರದೇಶವಾಗಿರತಕ್ಕಂತಹ ಅರಮನೆ ಮೈದಾನದಲ್ಲಿ ಈ ನಾಗಮಂಡಲೋತ್ಸವವನ್ನು ಆಗಸ್ಟ್ 12ನೇ ತಾರೀಕಿಂದ ಆರಂಭಿಸಿ ಆಗಸ್ಟ್ 19ನೇ ತಾರೀಕಿನವರೆಗೆ ಸಮಗ್ರವಾಗಿ ಮಾಡಬೇಕು ಅನ್ನುವಂತಹ ಉದ್ದೇಶ ಇದೆ. ಈ ಉದ್ದೇಶ ಇದು ಒಬ್ಬನಿಂದ ಸಾಧ್ಯ ಇಲ್ಲದ್ದು. ಸಾಕಷ್ಟು ಜನ ಇದಕ್ಕೆ ಕೈಗೂಡಿಸಬೇಕು. ತಾವೆಲ್ಲರೂ ಸಹಿತವಾಗಿ ಒಂದೊಂದು ರೀತಿಯಿಂದ ನಾಗದೋಷದಿಂದ ಬಳಲ್ತಾ ಇದ್ದೀನಿ. ಸ್ವದೇಶದಲ್ಲಿರಲಿ ವಿದೇಶದಲ್ಲಿರಲಿ ಎಲ್ಲರೂ ಸಹಿತವಾಗಿ ನಾಗದೋಷ ಇದ್ದೇ ಇರ್ತದೆ. ಆ ನಾಗದೋಷ ಪರಿಹಾರಕ್ಕಾಗಿ ಈ ನಾಗಮಂಡಲೋತ್ಸವದಲ್ಲಿ ತಾವೆಲ್ಲರೂ ಸಹಿತವಾಗಿ ಪಾಲ್ಗೊಳ್ಳಬೇಕು. ತಮ್ಮ ತನುಮನ ಧನ ಸಹಿತವಾಗಿ ತಾವು ಪಾಲ್ಗೊಂಡು ಈ ನಾಗನ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಕುಟುಂಬದಲ್ಲಿರತಕ್ಕಂತಹ ಸಮಸ್ತ ನಾಗದೋಷವನ್ನು ಪರಿಹಾರ ಮಾಡಿಕೊಳ್ಳುವಲ್ಲಿ ಈ ನಾಗಮಂಡಲ ಭಾಳ ಮುಖ್ಯವಾಗಿರತಕ್ಕಂಥದ್ದು. ಇದು ಬರೀ ಉತ್ಸವ ಅಲ್ಲ, ನಾಗಮಂಡಲೋತ್ಸವ ಅದೂ ಅಲ್ಲ, ನಾಗಮಂಡಲ ಮಹೋತ್ಸವ ಹೇಳುವಂಥದ್ದು. ಅರ್ಥಾತ್ ಈ ಮಹೋತ್ಸವ ಹೇಳುವಂಥದ್ದು ಯಾಕೆ ಅಂದರೆ ಇದು ತುಂಬ ವಿಶಿಷ್ಟವಾಗಿರತಕ್ಕಂಥದ್ದು. ಇದರಲ್ಲಿ ನಾಗಪಾದ್ರಿ ಸ್ವತಃ ನಾಗನನ್ನು ಶರೀರಕ್ಕೆ ಆವಾಹಿಸಿಕೊಂಡು ನಾಗನರ್ತನವನ್ನು ಮಾಡುವಂತಹ ಜಾನಪದ ಶೈಲಿಯ ನರ್ತನ ಸೇವೆ ಏನಿದೆಯೋ ಅದು ತುಂಬ ವಿಶೇಷವಾಗಿರತಕ್ಕಂಥದ್ದು. ಕಣ್ಣಿಗೆ ತಂಪನ್ನು ಕೊಡ್ತದೆ, ದೋಷವನ್ನು ಪರಿಹಾರ ಮಾಡ್ತದೆ. ನಮ್ಮ ಶಾರೀರಿಕವಾಗಿರ್ತಕ್ಕಂತಹ ಅಥವಾ ಕುಟುಂಬಕ್ಕೆ ಇರತಕ್ಕಂತಹ ಸಮಸ್ತ ನಾಗದೋಷವನ್ನು ಸಹಿತವಾಗಿ ಪರಿಹಾರ ಮಾಡುವಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಈ ನಾಗಮಂಡಲದಲ್ಲಿ. ತಾವೆಲ್ಲರೂ ಸಹಿತವಾಗಿ ಇದರಲ್ಲಿ ಭಾಗಿಯಾಗಿ ಈ ನಾಗಮಂಡಲವನ್ನು ಉತ್ಸವ ರೂಪದಲ್ಲಿ ಮಹೋತ್ಸವ ರೂಪದಲ್ಲಿ ನೋಡ್ತೀರಿ, ಕಾಣ್ತೀರಿ ಹೇಳುವಂತಹ ಭಾವನೆ ನನ್ನದಾಗಿದೆ. ತಮಗೆಲ್ಲರಿಗೂ ಸಹಿತವಾಗಿ ಸ್ವಾಗತ.